ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ತಗ್ಗಿದೆ. ಸೊ ಹಾಗಾಗಿ ಇದೀಗ ಮತ್ತೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಮಳೆ ಬಂತಲ್ಲ, ನೀರು ಸಮಸ್ಯೆ ಆಗೋದಿಲ್ಲ, KRSಗೆ ನೀರು ಹರಿದು ಬರುತ್ತೆ, ಒಳಹರಿವು ಹೆಚ್ಚಳ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಂಡಾಗಿತ್ತು. 105 TMC ನೀರು ಕೂಡ ತುಂಬ್ತಾ ಇತ್ತು. ಬಟ್ ಆದರೆ ಮಳೆ ತಗ್ಗಿದೆ, ಮತ್ತೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ತಗ್ಗಿದೆ. KRSಗೆ ಒಳಹರಿವಿನಲ್ಲಿ ಮತ್ತೆ ಭಾರಿ ಇಳಿಕೆಯಾಗಿದೆ. 33,000 ಕ್ಯೂಸೆಕ್ಸ್ ನೀರು ಒಳಹರಿವು ಹೆಚ್ಚಳ ಆಗಿತ್ತು. ಬಟ್ ಆದರೆ ಆ 33,000 ಕ್ಯೂಸೆಕ್ಸ್ನಿಂದ ಇದೀಗ 7,000 ಕ್ಯೂಸೆಕ್ಸ್ಗೆ ಕುಸಿತವನ್ನು ಕಂಡಿದೆ. 2 ದಿನದಿಂದ ನಿರಂತರವಾಗಿ ಒಳಹರಿವು ಕಡಿಮೆ ಆಗ್ತಾ ಇದೆ. ಮಳೆ ಕೊರತೆಯಿಂದ ಮತ್ತೆ KRS ಭರ್ತಿಯ ಆತಂಕ ಕಾಡ್ತಾ ಇದೆ. ಅಣೆಕಟ್ಟು ತುಂಬುವ ಕನಸಿನಲ್ಲಿದ್ರು ರೈತರು. ಬಟ್ ಆದರೆ ನಿರಾಸೆ ಈಗ ರೈತರಲ್ಲೂ ಕೂಡ ಕಾಡುವುದಕ್ಕೆ ಶುರುವಾಗಿದೆ. ಮಳೆ ಕೈಕೊಟ್ಟ ಹಿನ್ನೆಲೆ ನೀರಿನ ಹರಿವಿನಲ್ಲಿ ಒಂದು ಕಡೆ ತೀವ್ರ ಕುಸಿತವನ್ನು ಕೂಡ ಕಾಣಸಿಗ್ತಾ ಇದೆ. ನೋಡಿ, ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಕೂಡ ಹೇಳಲಾಗ್ತಾ ಇತ್ತು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಉತ್ತಮವಾಗಿ ಆಗ್ತಾ ಇತ್ತು. ಮಳೆ ಉತ್ತಮವಾಗಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಆತಂಕಗಳು ಕೂಡ ಇರಲಿಲ್ಲ. ಒಳಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇದೆಯಲ್ಲ, ಸೊ ಸಮಸ್ಯೆ ಆಗೋದಿಲ್ಲ, ನಾವು ಕೂಡ ಬೆಳೆಗಳನ್ನು ಬೆಳೆಯಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ರೈತರು. ಬಟ್ ಆದರೆ ಇದೀಗ ಕಳೆದ 2 ದಿನಗಳಿಂದಲೂ 33,000 ಕ್ಯೂಸೆಕ್ಸ್ನಿಂದ 7,000 ಕ್ಯೂಸೆಕ್ಸ್ಗೆ ಇದೀಗ ಕುಸಿತವನ್ನು ಕಾಣ್ತಾ ಇದೆ. 33,000 ಎಲ್ಲಿ, 7,000 ಎಲ್ಲಿ, ಯೋಚನೆ ಮಾಡಬೇಕಾಗಿದೆ ಅಲ್ವಾ. ಕಳೆದ 2 ದಿನಗಳಿಂದ ನಿರಂತರವಾಗಿ ಒಳಹರಿವಿನಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ರೈತರಲ್ಲಿ ಇದೀಗ ಮತ್ತೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ತಮಿಳುನಾಡಿಗೆ ನೀರನ್ನು ಹರಿಸ್ಬಿಟ್ರೆ ಇಲ್ಲಿ ನೀರು ಕಡಿಮೆ ಆಗೋಗ್ಬಿಡುತ್ತೆ, ಒಳಹರಿವು ಕೂಡ ಕಡಿಮೆ ಆಗಿದೆ, ಹೊರಹರಿವು ಕೂಡ ಇಲ್ಲಿ ಆಗ್ತಾ ಇದೆ. 1,888 ಕ್ಯೂಸೆಕ್ಸ್ ನೀರು ಒಳಹರಿವು ಆಗ್ತಾ ಇದೆ. ಹೊರಹರಿವು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಳಹರಿವಿನಲ್ಲಿ ಕಡಿಮೆ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ರೈತರು ಇತ್ತೀಚೆಗಷ್ಟೇ ಮನವಿಯನ್ನು ಮಾಡ್ಕೊಳ್ತಾ ಇದ್ರು. ಯಾವಾಗ 103 ಅಡಿ TMC ನೀರು ಸಂಗ್ರಹ ಆಯಿತು KRSನಲ್ಲಿ, ಆಗ ಮನವಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ರೈತರು CM ಬಳಿ. ಈಗ ಹೇಗೋ ನೀರು ಒಳಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಬಿತ್ತನೆ ಬೀಜಗಳನ್ನು ಹಾಕ್ತಾ ಇದ್ದೀವಿ, ನೀರನ್ನು ಹರಿಬಿಡಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಯಾಕೆಂತಂದರೆ ಈ ಹಿಂದೆ CM ಅವರು ಹೇಳಿದರು ನೀರಿನ ಅಭಾವ ಇದೆ. ಸೊ ಹಾಗಾಗಿ ಯಾರು ಕೂಡ ಬೆಳೆಯನ್ನು ಬೆಳೆಯೋದಕ್ಕೆ ಹೋಗಬೇಡಿ ಅಂತ ಹೇಳಿ ರೈತರಲ್ಲಿ ಮನವಿ ಮಾಡಿಕೊಂಡಿದ್ರು. ಯಾವಾಗ KRSನಲ್ಲಿ ನೀರು ಭರ್ತಿ ಆಗೋದಕ್ಕೆ ಶುರುವಾಯಿತು, ಆಗ ರೈತರು ಮನವಿ ಮಾಡಿಕೊಂಡಿದ್ರು, ನೀರು ಈಗ ಹೆಚ್ಚಳ ಆಗ್ತಾ ಇದೆ, ನಮಗೆ ನೀರನ್ನು ಹರಿಬಿಡಿ ಅಂತ ಹೇಳಿ. ಬಟ್ ಆದರೆ ಇದೀಗ ಮತ್ತೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಎಲ್ಲಿ ಬರಗಾಲ ಆವರಿಸುತ್ತೋ ಅನ್ನುವಂತಹ ಆತಂಕಗಳು ಇದೀಗ ರೈತರಲ್ಲೂ ಕೂಡ ಕಾಡ್ತಾ ಇದೆ. ಮತ್ತೊಂದು ಕಡೆ ತಮಿಳುನಾಡಿಗೆ ಮತ್ತೆ ನೀರನ್ನು ಹರಿಬಿಡಬೇಕು ಅನ್ನುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಪ್ರತಿಭಟನೆಯ ಒಂದು ಹಾದಿ ತೆರೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇದೇ ರೀತಿಯಾಗಿ ಮುಂದುವರೆದುಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಬರವನ್ನು ಎದುರಿಸಬೇಕಾಗತ್ತೆ. ರೈತರು ಕೂಡ ಸಂಕಷ್ಟವನ್ನು ಅನುಭವಿಸಬೇಕಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ.